ಸಾಲಗಾರರ ಕ್ಷೇತ್ರದಿಂದ ಬಹಳ ಜಿದ್ದಾಜಿದ್ದಿ ನಡೆಯಿತು. ಸಿಕ್ಕಾಪಟ್ಟೆ ಆಮಿಷವನ್ನು ಕೊಟ್ಟರು. ದಯಮಾಡಿ ಚೌಧರಿ ಅವರೇ ತಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ತಾವು ಬಾಯಿ ಇದೆ ಅಂದ್ಬಿಟ್ಟು ಏನೇನೋ ದಯಮಾಡಿ ಮಾತಾಡಬೇಡಿ. ನಮ್ಮ ಸ್ನೇಹಿತರು ಖ್ಯಾತ ವಕೀಲರು ಪರಿಚಿತ ವ್ಯಕ್ತಿಗಳು ಮಾತಾಡೋದ್ರಲ್ಲಿ ಚುನಾವಣೆ ನಡೀಬೇಕಾದ್ರೆ ನೀವೇನಾದ್ರು ಕೂಡ ಜಾಸ್ತಿ ಮಾತಾಡಿದ್ರೆ ನೆಲಮಂಗಲಿಂದ ಓಡಿಸ್ತೀವಿ ಅಂತೇಳಿ. ಸ್ನೇಹಿತರೆ, ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. 2 ಲಕ್ಷ ಜನಗಳ ಸೊತ್ತು. ಇಲ್ಲಿ ವಾಸ ಮಾಡ್ಬೇಕಂತ ನೋಡಿ, ನೆಲಮಂಗಲ ಯಾರಪ್ಪನ ಸೊತ್ತು ಅಲ್ಲ, ನಿಮ್ ಸೊತ್ತು ಅಲ್ಲ. ನೀವು ಸ್ವಲ್ಪ ಅರ್ಕೊಳ್ಳಿ, ಯಾರ ಸೊತ್ತು ಅಲ್ಲ. ಇದು ಜನಗಳದು. ಬರೀ 2 ಲಕ್ಷ ಅಲ್ಲ, ಇನ್ನೂ 2 ಲಕ್ಷ ಬರ್ತಾ ಇದ್ದಾರೆ ಅವ್ರಗಳದು. ಇದು ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ. ನೆಲಮಂಗಲ ಯಾರೊಬ್ಬರದು ಸೊತ್ತಲ್ಲ. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ನೀವಿರೋ ಊರುಗಳು ಏನು ನಿಮ್ ಸೊತ್ತು ಅಲ್ಲ. ಯಾವ ಪಾಳಿಗೆಗಾರಿಕೆ, ಯಾವ ಜಾಗೀರು, ಯಾವ ರಾಜ ಇದನ್ನು ನಡೆಯೋದಿಲ್ಲ. ಸಾಲಗಾರರ ಕ್ಷೇತ್ರದಿಂದ ಬಹಳ ಜಿದ್ದಾಜಿದ್ದಿ ನಡೆಯಿತು. ಸಿಕ್ಕಾಪಟ್ಟೆ ಆಮಿಷವನ್ನು ಕೊಟ್ಟರು. ನಮ್ಮ ಸ್ನೇಹಿತರು ಖ್ಯಾತ ವಕೀಲರು ಪರಿಚಿತ ವ್ಯಕ್ತಿಗಳು ಮಾತಾಡೋದ್ರಲ್ಲಿ ಚುನಾವಣೆ ನಡೀಬೇಕಾದ್ರೆ ನೀವೇನಾದ್ರು ಕೂಡ ಜಾಸ್ತಿ ಮಾತಾಡಿದ್ರೆ ನೆಲಮಂಗಲಿಂದ ಓಡಿಸ್ತೀವಿ ಅಂತೇಳಿ. ಸ್ನೇಹಿತರೆ, ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. 2 ಲಕ್ಷ ಜನಗಳ ಸೊತ್ತು. ಇಲ್ಲಿ ವಾಸ ಮಾಡ್ಬೇಕಂತ ನಿಮ್ಗೆ ಶಾಸಕರ ಬಲ ಐತೆ, ಸರ್ಕಾರದ ಬಲ ಇದೆ ಅಂತ ದಯಮಾಡಿ ನಮ್ಮ ಸ್ನೇಹಿತರಾಗಿದ್ರಿ ಆ ತರ ಮಾತುಗಳನ್ನ ಆಡಬಾರ್ದು ಅಂತೇಳಿ ನಾನೊಬ್ಬ ತಾಲೂಕು ಅಧ್ಯಕ್ಷ ನಿಮ್ಗೆ ಸಣ್ಣ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ಹಲವಾರು ಜನ ಹಿರಿಯರವರಲ್ಲಿ ಅವ್ರ ಹೆಸರು ಅವರು ದೊಡ್ಡ ಪಟ್ಟಿನೇ ಆಗ್ತದೆ. ಅದು ನಮ್ಮ ಒನ್ಲಿ ಬಾಬಣ್ಣ, ಗುರಣ್ಣ ಮತ್ತೆ ಅವರೆಲ್ಲರೂ ಟೀಮು ಎಲ್ಲರೂ ಏನು ಶ್ರಮಾಕಿ ಕೆಲಸ ಮಾಡೋರೆ. ಅದ್ರ ಜೊತೆ ಹಲವಾರು ಜನ ಎಲ್ಲ ಅವ್ರೆ. ಕೆಲವರು ಏನು ನಮ್ಮ ಪರವಾಗಿ ಮಾಡ್ತಾ ಇದ್ರು ಅವ್ರಿಗೆ ಬಹಳ ಎದುರಿಸೋದು, ಧಮಕಿ ಹಾಕೋದು, ನಿನಗೆ ಚಿತ್ರೀಕರಣ ಮಾಡ್ತೀವಿ ಇದು ಅಂತ ಎಲ್ಲ ಎದುರಿಸೋದು. ಈ ಒಂದು ಹಾಗೂ ಬಹಳಷ್ಟು ನೀವು ನೋಡ್ಬೋದು. ಬಹಳಷ್ಟು ಮನೆಗಳಲ್ಲಿ ಹೋಗಿ ನೀವು ನೋಡ್ಕೊಂಡ್ ಬನ್ನಿ. ಅವ್ರು ಏನು 150 ಜನದ ಮನೆಯಲ್ಲಿ ಕುಕ್ಕರ್ನ ತಾವು ನೋಡ್ಬೋದು. ಕುಕ್ಕರ್ ಹಂಚಿ ಹಣ ಯಥೇಚ್ಛವಾಗಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಲಕ್ಷ್ಮಿ ಹೊಲಿದಾಳೆ. ಆ ಲಕ್ಷ್ಮಿ ಕಟಾಕ್ಷನ ವಿಶೇಷವಾಗಿ ತೋರಿಸಿದ್ದಾರೆ. ಇದು ಒಂದು ರೈತ ಸಂಸ್ಥೆ. ಇಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗಬಾರ್ದು. ಇಲ್ಲೇನೂ ಇದೆ ಅಂತ ಜನ ಬರಬಾರದು ಅಂತ ನಾವು ಪಾರದರ್ಶಕವಾಗಿ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಬೇಕು ಅಂತಿದ್ದು. ಆದರೆ ಅವರು ಅದನ್ನ ತಪ್ಪುದಾರಿಗೆ ಎಳಿತಾ ಇದ್ರು. ಆ ಕ್ಷಣದಲ್ಲಿ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಇಲ್ಲ ಸಲ್ಲದ ಅದನ್ನ ದೊಡ್ಡದು ಮಾಡಿ ಯಾಕೆ ಈ ರೀತಿ ನೀವು ಚುನಾವಣೆ ಮಾಡದೆ ಇದು ಮಾಡಿದ್ರು. ಅಲ್ಲಿ ಚೀಟಿ ಎಲ್ಲ ಇಕ್ಕಿದ್ರು. ಅಲ್ಲಿ ಒಂದು ಕುಕ್ಕರ್ ಚೀಟಿಗಳು ಒಳಗಡೆ ಇಲ್ಲೆಲ್ಲ ಇಡಬೇಡಿ ಸರ್, ದಯಮಾಡಿ ನೀವು ನಮ್ಮ ಸ್ನೇಹಿತರಾಗಿ ಈ ರೀತಿ ಮಾಡೋ ತಪ್ಪಲ್ವಾ ಅಂತ. ನಾನು ಬೆಳಗ್ಗೆ ನಮ್ಮ BMS ಅವ್ರ ಜೊತೆ ಬೆಳಗ್ಗೆ ಕಾಫಿ ಕುಡಿದೆ. ಬೆಳಗ್ಗೆ 10 ಗಂಟೆಯಲ್ಲಿ ನಾನು ಅವರು ಕಾಫಿ ಕುಡಿದು, ಅಣ್ಣ ನನ್ನ ನಿನ್ನಲ್ಲಿ ಯಾವುದಿದೆ, ನಾವು ಒಂದು ಸೌಹಾರ್ದಯುತವಾಗಿ ಈ ಒಂದು ಚುನಾವಣೆ ಮಾಡೋಣ ಅಂತಲೇ ಹೇಳಿದ್ದೆ. ಆದರೆ ಅವರು ಪಾಪ ಅದಕ್ಕೆ ಸ್ಪಂದಿಸಿ ಅದೇ ರೀತಿ ನಡ್ಕೊಂಡ್ರು. ಆದರೆ ಅವರ ಹಿಂದೆ ಅವ್ರನ್ನ ಮೆಸ್ಸಿಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರನ್ನ ತಪ್ಪುದಾರಿಗೆ ಎಳೆಯೋಕ್ಕೆ ಪ್ರಯತ್ನ ಬಿದ್ರು. ಅಲ್ಲಿ ಯಾವುದೋ ಗಲಾಟೆನೂ ಆಗಲಿಲ್ಲ. ಯಾಕೆ ಹಿಂಗೆ ಅಂದಾಗ ಇದಾಯಿತು. ನೋಡಿ, ನೆಲಮಂಗಲ ಯಾರಪ್ಪನ ಸೊತ್ತು ಅಲ್ಲ, ನಿಮ್ಮ ಸೊತ್ತು ಅಲ್ಲ. ನೀವು ಸ್ವಲ್ಪ ಅರ್ಕೊಳ್ಳಿ, ಯಾರ ಸೊತ್ತು ಅಲ್ಲ. ಇದು ಜನಗಳದು. ಬರೀ 2 ಲಕ್ಷ ಅಲ್ಲ, ಇನ್ನೂ 2 ಲಕ್ಷ ಬರ್ತಾ ಇದ್ದಾರೆ ಅವ್ರಗಳದು. ಇದು ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ. ನೆಲಮಂಗಲ ಯಾರೊಬ್ಬರದು ಸೊತ್ತಲ್ಲ. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ನೀವಿರೋ ಊರುಗಳು ಏನು ನಿಮ್ ಸೊತ್ತು ಅಲ್ಲ. ಯಾವ ಪಾಳಿಗೆಗಾರಿಕೆ, ಯಾವ ಜಾಗೀರು, ಯಾವ ರಾಜ ಇದನ್ನು ನಡೆಯೋದಿಲ್ಲ. ದಯಮಾಡಿ ಚೌಧರಿ ಅವರೇ ತಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ತಾವು ಬಾಯಿ ಇದೆ ಅಂದ್ಬಿಟ್ಟು ಏನೇನೋ ದಯಮಾಡಿ ಮಾತಾಡಬೇಡಿ. ದಯಮಾಡಿ ನಮ್ಮ ಜನಗಳನ್ನ ತಪ್ಪುದಾರಿಗೆ ಎಳೆದು ನೀವು ನಿನ್ನೆ ಮಧ್ಯರಾತ್ರಿ ಯಾರ ಮನೆಗೆ ಹೋಗಿ ಎದುರಿಸಿದ್ರ, ಏನೇನು ಮಾಡಿದ್ರ, ಅಲ್ಲಿ ಚುನಾವಣೆಯಲ್ಲಿ ಏನು ಕ್ಯಾಮ್ರಾ ಇಟ್ಟಿದ್ದೀವಿ, ನೀವು ಹಾಕಿರೋದು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಎದುರಿಸಿದ್ರ, ಏನೇನು ಮಾಡಿದ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರಿಂದ ದಯಮಾಡಿ ಕೈ ಮುಗಿದು ತಮ್ಮನ್ನು ಕೇಳ್ಕೊಂತೀನಿ, ನೀವು ಜನಗಳನ್ನ ತಪ್ಪುದಾರಿಗೆ ಎಳೆದು ಏನೇನೋ ಮಾಡಿ ದಯಮಾಡಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಟ್ಟು ನಮ್ಮ ಏನು ಬಹಳ ಸೌಹಾರ್ದಯುತವಾಗಿ ನಾವು ಇಲ್ಲಿ ನೆಲಮಂಗಲ, ಹೊಸಪೇಟೆ, ತ್ಯಾಮಗೂಡ್ಲು ಈ ರೀತಿಯಲ್ಲೂ ಇಲ್ಲ. ನಾವೆಲ್ಲರೂ ನಮ್ಮ ಕರ್ನಾಟಕದಲ್ಲಿ ನೆಲಮಂಗಲದಲ್ಲಿ ಬದುಕ್ತಾ ಇದ್ದೀವಿ. ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಇದ್ದೀವಿ. ಇಲ್ಲಿ ಯಾವುದು ತಾಲೂಕಲ್ಲಿ ಭೇದ ಭಾವ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ದಂಗೆ ನೆಲಮಂಗಲ ತಾಯಿ ಮಕ್ಕಳು. ಮಂಗಳಕರವಾದ ನೆಲದಲ್ಲಿ ನಾವೆಲ್ಲ ಇದ್ದೀವಿ. ದಯಮಾಡಿ ತಪ್ಪು ಸುಳ್ಳು ಸುದ್ದಿಗಳನ್ನ ತಾವು ಹರಡಬೇಡಿ. ದಯಮಾಡಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತೀನಿ. ತಪ್ಪು ಸುದ್ದಿಗಳನ್ನ ತಾವು ಹರಡಬೇಡಿ.